ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ 1 ಎಕರೆಗೆ 100 ಟನ್ ಕಬ್ಬು ಇಳುವರಿ ತೆಗೆದಂಥ ರೈತರದು ನಾನು ರೈತ ಮಿತ್ರರಿಗೆ ಪರಿಚಯ ಮಾಡಿಕೊಡತ್ತಾನೆ. ಈ ರೈತರು ಯಾರಪ್ಪ ಅಂತಂತಂದ್ರೆ ಬೆಳಗಾವಿ ಜಿಲ್ಲಾ, ಆಮೇಲೆ ರಟ್ಟಿ ತಾಲೂಕು ಯರಡ್ಡಿ ಗ್ರಾಮದಾಗ ಪ್ರಗತಿಪರ ರೈತರಾದ ರಾಜೇಂದ್ರ ಗೌಡ್ರ ಪಾಟೀಲ್. ಇವರು ಪ್ರತಿ ವರ್ಷ 1 ಎಕರೆಗೆ 100 ಟನ್ ಕಬ್ಬು ಇಳುವರಿ ತೆಗಿತಾರಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ರೈತರ ಪರಿಚಯ ಮಾಡಿಕೊಡತ್ತಾನೆ. ಈಗ ನಮ್ಮ ರೈತರು 100 ಟನ್ ಕಬ್ಬು ಬೆಳಿಬೇಕಾದ್ರೆ ಇವ್ರು ಯಾವ ಥರನಾಗಿ ಬೇಸಾಯ ಮಾಡಿದಾರೆ ಅನ್ನೋದನ್ನು ಇವತ್ತು ಹಿಡಿದಾಗ ಸಂಪೂರ್ಣವಾಗಿ ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನಂತ. ಬರೀಗ ನೋಡೋಣ. ನಾನು ಖುದ್ದಮ್ಗೆ ಇರಾಡಿ ಹೋಗಿ ನಮ್ಮ ಗೌಡ್ರ ಭೇಟಿ ಆದ್ನಿ. ಗೌಡ್ರನ್ನ ಭೇಟಿ ಹಾಕ್ಯಾರ. ಗೌಡ್ರ ನೀವು ಇಷ್ಟು ಇಳುವರಿ ತೆಗಿಯಾಕೆ ಕಾರಣ ಏನು, ಮತ್ತು ನೀವು ಯಾವ ಥರ ಬೇಸಾಯ ಕ್ರಮವನ್ನು ಅನುಸರಿಸಿದ್ರಿ ಅನ್ನೋದನ್ನು ನಮಗೆ ತಿಳಿಸಂತ ಹೇಳಿದಾಗ ನಮ್ಮ ಗೌಡರು ಸಂಪೂರ್ಣವಾಗಿ ಈ ಕಬ್ಬಿನ ಲಾವಣಿ ಹಿಡ್ಕೊಂಡಿಕ್ಯಾರ, ಕಬ್ಬಿನ ಕಟಾವು ಮಟನು ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ಆ ಮಾಹಿತಿ ಏನು ಅನ್ನೋದನ್ನು ನಾನು ಬರೀ ನಮ್ಮ ರೈತರಿಗೆ ಹೇಳ್ತಾನಂತ. ಮೊದಲೇದಾಗಿ ಗೌಡ್ರು ಏನು ಹೇಳಿದ್ರು ಅಂತಂತಂದ್ರೆ, ನಾವು ಕಬ್ಬು ಹಾಕಬೇಕಂತಂದ್ರೆ ಮೊದಲೇದಾಗಿ ನಮ್ಮ ಭೂಮಿನ ಆಳವಾಗಿ ಉಳುಮೆ ಮಾಡ್ಬೇಕು. ಅವ್ರು ಏನು ಮಾಡಿದಾರೆ ಅಂತಂದ್ರೆ ಆಳವಾಗಿ ಉಳುಮೆ ಮಾಡಿದಾರು. ನಂತರ ಈ ಹೊಲಕ್ಕೆ ಉಳ್ಳಾಗಡ್ಡಿ ಹಚ್ಚಿದ್ರಂತ. ಉಳ್ಳಾಗಡ್ಡಿ ಜಬರ್ದಸ್ತ್ ಬಂತು. ಆದ್ರೆ ರೇಟ್ ಇಲ್ಲದ ಕಾರಣ ಈ ಉಳ್ಳಾಗಡ್ಡಿ ಹೊಲಕ್ಕೆ ಆ ಉಳ್ಳಾಗಡ್ಡಿನ ಹಂಗೆ ಬಿಟ್ಟಕ್ಯಾರ, ಮುಗ್ಗು ಹೊಡೆದ್ಕ್ಯಾರ, ಅದನ್ನು ಸಾವಯವ ಗೊಬ್ಬರ ಮಾಡಿದಾರೆ. ಗೊಬ್ಬರ ಮಾಡಿಕ್ಯಾರ ಮತ್ತು ಅದನ್ನ ಏನು ಮಾಡಿದಾರಪ್ಪ ಅಂದ್ರೆ ಮಣ್ಣಾಗ ಸೇರಿಸ್ಯಾರ. ಮಣ್ಣಾಗ ಸೇರಿಸಿ ಮತ್ತು ಇದೇ ಹೊಲಕ್ಕನ 1 ಎಕರೆಗೆ 6ರಿಂದ 7 ಟ್ರಿಪ್ ಗೊಬ್ಬರ ಹಾಕಿದಾರೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಗೊಬ್ಬರ ಹಾಕಿದ ಮೇಲೆ ನಂತರ ಅವ್ರು ಏನು ಮಾಡಿದಾರಪ್ಪ ಅಂತಂದ್ರೆ ಅದನ್ನು ಮತ್ತೆ ಪೂರ್ತಿ ಮಣ್ಣಾಗ ಸೇರಿಸ್ಯಾರ. ಮಣ್ಣಾಗ ಸೇರಿಸಿ ಅದನ್ನು ರೂಟ್ರ್ ಹೊಡೆದ ಮತ್ತು 1 ದಿನ ಭೂಮಿ ಬಿಸಿಲು ತೆನಿಸಿ ನಂತರ 4 ಫೂಟ ಸಾಲು ಬಿಟ್ಟಾರ. ಸಾಲು ಬಿಟ್ಟ ಮೇಲೆ ಈಗೇನು ಹೊಸ ತಳಿ ಐತಲ್ಲ, ಈಗ ನಾವು ನೋಡ್ತಾರ ಈ ಕಬ್ಬಿಂದು ಇದು ಹೊಸ ತಳಿ. ಇದರ ನಾವು ಹೆಸರು ಏನಪ್ಪ ಅಂತಂದ್ರೆ 5002. ಈ ಕಬ್ಬನ್ನು ನಾಟಿ ಮಾಡಿದ್ದಾರೆ. ನಾಟಿ ಯಾವ ಥರ ಮಾಡಿದಾರಪ್ಪ ಅಂತಂದ್ರೆ ಇದನ್ನು ನಮ್ಮ ಗೌಡದಾರಲ್ಲ, ಇದನ್ನು ಅವರು ಸಸಿ ಹಚ್ಚಿಲ್ಲ, ಇದನ್ನು ಗಣಿಕೆ ತುಳಿದಾರ. ಗಣಿಕೆ ಅಂತಂತಂದ್ರೆ ಈಗ 1 ಎಕರೆಗೆ 3 ಟನ್ ಅಂತ 4 ಫೂಟ್ ಸಾಲು ಬಿಟ್ಟಕ್ಯಾರ. ಇದನ್ನು ಗಣಿಕೆ ಪೀಸ್ ಮಾಡ್ಕ್ಯಾರ, ಲವಣಿ ಮಾಡಿದಾರೆ. ಮತ್ತು ಈ ಕಬ್ಬನ್ನು ಲವಣಿ ಮಾಡೋ ಮುಂದೆ 1 ಎಕರೆಗೆ 1 ಚೀಲ DAP ಗೊಬ್ಬರ ಹಾಕಿದಾರೆ ಅಂತ ಹೇಳ್ಯಾರ. ನಮ್ಮ ಗೌಡ್ರು ನನ್ನ ಮುಂದೆ ಈ ವಿಶೇಷ ಮೇಲೆ ಹೇಳಿದ್ದಾರೆ. ಈಗೇನು ನಾವು ನೋಡತ್ತವಲ್ಲ, ಈಗ ನಾವು ನೋಡುವಂಥ ಕಬ್ಬ ಇದು 7 ತಿಂಗಳ ಎಡಬಲ ಕಬ್ಬು ಐತಿ. ಈ ಕಬ್ಬಿಗೆ ಇಲ್ಲಿವರೆಗೆ ಅವರು 3 ಸರಿ ಗೊಬ್ಬರ ಕಟ್ಯಾರಂತ. 3 ಸರಿ ಯಾವಪ್ಪ ಅಂತಂದ್ರೆ ಪೈಲೇದ್ದು ಈಗೇನು ಕಬ್ಬು ತುಳಿತಿರ್ತಾರಲ್ಲ, ಕಬ್ಬು ತುಳಿ ಮುಂದೆ ಸಾಲಾಗನ ಎಕರೆಗೆ 1 ಚೀಲ DAP ಹೋಗುತ್ತಾರು. ಆಮೇಲೆ ಕಬ್ಬು ಎಲ್ಲ ಸಂಬಂಧ ಹುಟ್ಟಿದ ಮೇಲೆ ಅಂತಂದ್ರೆ ಒಂದು 40-45 ದಿವಸಕ್ಕೆ ಮತ್ತು DAP, ಯೂರಿಯಾ, ಪೊಟ್ಯಾಶ್ ಇನ್ನು ಮಿಕ್ಸ್ ಮಾಡಿ ಈಗ ಏನು 45 ದಿವಸ ಕಬ್ಬು ಹುಡುತ್ತಲ್ಲ, ಹುಟ್ಟಿದ ಮೇಲೆ ಇವು ಗೊಬ್ಬರ ಓದಕ್ಯಾರ, ನೀರು ಬಿಟ್ಟಾರ. ಮತ್ತು ನೆಕ್ಸ್ಟ್ ಯಾವಾಗಪ್ಪ ಅಂತಂದ್ರೆ ಈಗ ನಾವು ನೆಕ್ಸ್ಟ್ ಅಂತಂದ್ರೆ ಕಬ್ಬ ಮೊಣಕಾಲ ಮಟ್ಟ ಇಲ್ಲ ತೊಡೆ ಮಟ್ಟ ಕಬ್ಬು ಇರ್ತೈತೆ. ಆವಾಗ ಸಾಲು ಹೊಡೆಯು ಪೋಷಣೆ ಇರ್ತೈತಿ. ಆವಾಗ ಮತ್ತು ಇದೇ ಕಬ್ಬಿಗೆನ ಸಾಲು ಹೊಡೆದ ಅಂತಂದ್ರೆ ಟ್ಯಾಕ್ಟ್ರೇ ಸಾಲು ಹೊಡೆದಕ್ಯಾರ 1 ಎಕರೆಗೆ 1 ಚೀಲ DAP, 1 ಚೀಲ ಯೂರಿಯಾ, 1 ಚೀಲ ಪೊಟ್ಯಾಶ್, ಆಮೇಲೆ 1 ಚೀಲ ಸೂಪರ್ ಫಾಸ್ಫೇಟ್ ಇವನ್ನ ಸಾಲಾಗ ಹೋಗೋದ ಚೆನ್ನ ನಮಗೆ ಗಳೆ ಹೊಡೆದಾರ. ನಂತರ ಗಳೆ ಹೊಡೆದ ಮೇಲೆ ಈ ಕಬ್ಬಿಗೆ ನೀರು ಹಾಸ್ಯಾರ. ಇದನ್ನು ನೀರು ಯಾವ ಥರಾಗಿ ಹಾಸಿದಾರಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಬರೀಗ ಇದು ನೀರು ಇದಕ್ಕೆ ಯಾವ ಥರ ಹಾಸಿದಾರಂತ ಹೇಳ್ತಾನೆ. ಈಗ ನಮ್ಮ ರೈತರು ಏನು ಮಾಡಿದಾರೆ ಅಂತಂದ್ರೆ ಇವ್ರದ್ದು ಒಂದಷ್ಟು ಭೂಮಿಗೆಲ್ಲ ಡ್ರಿಪ್ ಮಾಡಿದ್ದಾರೆ. ಡ್ರಿಪ್ ಮಾಡಿಕ್ಯಾರ. ಡ್ರಿಪ್ಪಿನ ಮುಖಾಂತರ ಈ ಕಬ್ಬುಗಳಿಗೆ ನೀರು ಕೊಟ್ಟರು. ನಂತರ ಈಗೇನು ನೋಡತ್ತಲ್ಲ, ಈಗ ನೋಡುವಂಥ ಕಬ್ಬಿಗೆ ಇವರು ಸುತ್ತಮಡಿ ಮಾಡಿದ್ದಾರೆ. ಸುತ್ತಮಡಿ ಮಾಡಿಕ್ಯಾರ ಈ ಕಬ್ಬಿಗೆ ನೀರು ಬಿಟ್ಟಾರ. ಸುತ್ತಮಡಿ ಮಾಡಿ ನೀರು ಬಿಡೋದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಭೂಮಿ ಸಂಪೂರ್ಣ ತೇವಾಂಶನ ಹೊಂದತಿ. ನಂತರ ಕಬ್ಬಿಗೆ ಬೇಕಾಗುವಂಥ ಹಸಿವನ್ನು ಆಕತಿ ಮತ್ತು ಅದನ್ನು ಹಸಿ ಹಿಡ್ಕೊತದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ
ಈ ಮಡಿಕಟ್ಟೆ ನೀರು ಹಾಸೋದ್ರ ಬಗ್ಗೆ ನಾನು ಹೇಳತ್ತೇನೆ. ಮತ್ತು ನಮ್ಮ ಗೌಡ್ರು ಇನ್ನೊಂದು ಏನಾಯ್ತಂದ್ರೆ ಮಡಿಕಟ್ಟೆ ನಾವು ನೀರು ಹಾಸೋದ್ರಿಂದ ಈಗ ಡೊಣ್ಣೆ ಹುಳದು ಸಂಭವ ಇರ್ತೈತಿ. ನಾವು ಮಡಿಕಟ್ಟಿಕ್ಯಾರ ನೀರು ಹಾಸಿದ್ವು ಅಂತಂದ್ರೆ ಡೊಣ್ಣೆ ಹುಳ ಸಂಪೂರ್ಣ ಸರ್ವನಾಶ ಆಕಾವಂತಕ್ಯಾರ ನಮ್ಮ ಗೌಡ್ರು ಈ ಡೊಣ್ಣೆ ಹುಳದ ಬಗ್ಗೆನೂ ಹೇಳಿದಾರೆ. ಏನಾಗಿ ನೋಡೋದಲ್ಲ, ನಾನು ನೋಡುವಂಥ ಕಬ್ಬಿ ಇಲ್ಲಿ ಮಟ್ಟ 3 ಗೊಬ್ಬರ ಆಗಿದ್ದಾವೆ. ಇನ್ನು ನೆಕ್ಸ್ಟ್ ಇನ್ನೊಂದು ಗೊಬ್ಬರ ಒಗಿತಾರಂತ. ಆ ಗೊಬ್ಬರ ಯಾವುದಪ್ಪ ಅಂತಂದ್ರೆ ಪೊಟ್ಯಾಷ ಯೂರಿಯಾ ಕುಡಿಸ್ಕ್ಯಾರ ಈ ಕಬ್ಬಿಗೆ ಕಡಿ ಗೊಬ್ಬರ ಒಗಿತಾರಂತ ಹೇಳ್ಯಾರ ನಮ್ಮ ಗೌಡ್ರು. ನಮಗೆ ಈ ಕಬ್ಬಿನ ಬಗ್ಗೆ ಮಾಹಿತಿ ಹೇಳಿದಾರೆ. ಈಗ ಪೊಟ್ಯಾಷ್ ನಾವು ಈ ಸ್ಟೇಜ್ನಾಗ ಒಗಿದ್ರಿಂದ ಏನಾಕತ್ತಪ್ಪ ಅಂತಂದ್ರೆ ಕಬ್ಬ ಈಗೇನು ಬೆಳವಣಿಗೆ ಇರುತ್ತಲ್ಲ, ಬೆಳವಣಿಗೆ ಆದಮೇಲೆ ಈ ಕಬ್ಬ ವಜನ್ ಭಾಳ ಹಾಕದಂತ ಹೇಳ್ಯಾರ ನಮಗೆ. ಈ ವಿಷಯ ಸಂಬಂಧ ನಮ್ಮ ಈ ರೈತರು ನಮಗೆ ಮಾಹಿತಿ ಹೇಳಿದಾರೆ. ಮತ್ತು ಇನ್ನೊಂದು ಏನು ವಿಷಯ ಹೇಳಿದಾರಪ್ಪ ಅಂತಂದ್ರೆ ನಾವು ಕಬ್ಬನ್ನು 12 ತಿಂಗಳು ಆದಮೇಲೆ ಕಬ್ಬು ಕಡಿಬೇಕು. ನಂತರ 12 ತಿಂಗಳ ಒಳಗೆ ನಾವು ಕಬ್ಬ ಕಡ್ದು ಅಂತಂದ್ರೆ ನಮ್ಮ ರೈತಗೆ ಭಾಳ ನುಕ್ಸಾನ್ ಆಕತ್ತಂತ ಹೇಳ್ಯಾರ ನಮ್ಗೆ. ಈ ಗೌಡ್ರು ನಮಗೆ ಈ ಮಾಹಿತಿ ಹೇಳ್ತಾರೆ. ಯಾಕಂದ್ರೆ 12 ತಿಂಗಳು ಆದಮೇಲೆ ಕಬ್ಬ ವಜನ್ ಬರ್ದುವಾಗ 12 ತಿಂಗಳ ಒಳಗೆ ನಾವು ಕಬ್ಬ ಕಳಿಸಿದ್ವು ಅಂತಂದ್ರೆ ಕಬ್ಬ ತೂಕದ ಭಾಳ ಹಗರ ಆಕತಿ, ನಮ್ಮ ರೈತ ನುಕ್ಸಾನ್ ಆಕತಿ. ಅದಕ್ಕಾಗಿ ನಾವು 12 ತಿಂಗಳು ಆದಮೇಲೆ ಕಬ್ಬು ಕಳಿಸಿದ್ರೆ ನಮಗೆ ಕಬ್ಬು ವಜನು ಆಕತಿ ಮತ್ತು ಇಳುವರಿ ಚಲೋ ಬರ್ತದೆ ಅಂತ ಹೇಳ್ಯಾರ ನಮಗೆ. ಈ ಕಬ್ಬಿನ ಬಗ್ಗೆ ಇವರು ನಮ್ಮ ಮಾಹಿತಿ ಹೇಳ್ತಾರೆ. ಈಗ ಮುಂದಿನ ಅಂತಂದ್ರೆ ಈಗ ಕಬ್ಬು ಹಾಕಿದಾಗಿಂದ ಮುಂದೆ ಕಬ್ಬು ಕಡಿಮಟನೂ ಇದ್ರ ಬಗ್ಗೆ ಮಾಹಿತಿ ಹೇಳಿದರು. ನಂತರ ನಾವು ಕಬ್ಬು ಕಟಾವು ಮಾಡ್ಬೇಕಂದ್ರೆ ಆದಷ್ಟು ನಾವು ಗ್ಯಾಂಗನ್ ಹಿಡ್ಕೊಂಡ್ರೆ ಕಬ್ಬು ಕಡಿಬೇಕಂತ ಹೇಳ್ಯಾರ ನಮ್ಮ ಗೌಡ್ರು ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಮಿಷನ್ಗೆ ನಂತರ ಈಗ ನಾವು ಗ್ಯಾಂಗಲ್ಲಿ ಕೊಡೋಕೆ ಭಾಳ ಫರಕತಿ. ಅದಕ್ಕಾಗಿ ನಾವು ಆದಷ್ಟು ಏನಪ್ಪ ಅಂತಂದ್ರೆ ನಾವು ಕೈಲೇ ಕಡ್ದು ನಾವು ಫ್ಯಾಕ್ಟ್ರಿಗೆ ಕಬ್ಬ ನಾವು ಕಳಿಸಿವು ಅಂತಂದ್ರೆ ನಮಗೆ ಮಿಷನ್ಲೇ ಕಡಿದು ಕಟಾವು ಮಾಡೋದಕ್ಕೆ ಇದಕ್ಕೆ ಎಕರೆ ಇಳುವರಿದೊಳಗೆ ಒಂದು 5 ಟನ್ ಡಿಫ್ರೆನ್ಸ್ ಆಕತ್ತಂತ ಹೇಳ್ಯಾರ ನಮ್ಮ ಗೌಡ್ರು ನಮ್ಗೆ. ಈ ಕಬ್ಬು ಕಟಾವು ಆಗೋದ್ರ ಬಗ್ಗೆನೂ ಹೇಳಿದಾರೆ. ಅದಕ್ಕಾಗಿ ನಾವು ಕಬ್ಬಿನ ಮಿಷನ್ ಹಸಿರು ಅಂತಂದ್ರೆ ಭೂಮಿ ಹಸಿ ಇತ್ತಂತಂದ್ರೆ ನಮ್ಮ ಕಬ್ಬ ಕೊಳೆನೂ ಸರಿ ಹೊಡೆದಿಲ್ಲ ಮತ್ತು ಭೂಮಿಯೂ ಗಟ್ಟಿ ಆಕತಿ. ನಂತರ ಕಬ್ಬಿನ ಬೆಳವಣಿಗೆ ಆಗೋದಿಲ್ಲ. ಮತ್ತು 1 ಎಕರೆಗೆ 5 ರಿಂದ 6 ಟನ್ ಬರೀ ಹಾಲ ಸುರುಕತಿ. ಅದಕ್ಕಾಗಿ ಈ ಗೌಡ್ರು ಏನು ಹೇಳ್ತಾರೆ ಅಂತಂದ್ರೆ ಕೈಲೇ ಕಡ್ದ್ರೆ ಚಲೋ ಆಕತ್ತಂತ ಹೇಳ್ಯಾರ ನಮಗೆ. ಈ ಕಬ್ಬ ಕಟಾವು ಮಾಡೋದು ಸಂಬಳ ಹೇಳಿದಾರೆ. ಈಗ ನಮ್ಮ ರೈತರು ಹೇಳೋ ಪ್ರಕಾರ ನಾವು ಇಳುವರಿ ನಾವು ಹೆಚ್ಚಿನಲ್ಲೇ ತೆಗಿಬೇಕಂತಂದ್ರೆ ಮೊದಲನೇದಾಗಿ ಗೌಡ್ರು ಹೇಳೋ ಪ್ರಕಾರ ನಾವು ನಮ್ಮ ಭೂಮಿಗಳನ್ನ ಆಳವಾಗಿ ಉಳುಮೆ ಮಾಡಬೇಕು. ನಂತರ ನಮ್ಮ ಭೂಮಿಗಳಿಗೆ ಅಡಿ ಗೊಬ್ಬರ ಹಾಕ್ಬೇಕು. ಮೊದಲನೇದಾಗಿ ಇರೋದ ಮಹತ್ವ ಅಡಿ ಗೊಬ್ಬರದು. ಅಡಿ ಗೊಬ್ಬರ ಇಲ್ಲದ್ರೂ ಕುರಿ ಗೊಬ್ಬರ ಹಾಕಬೇಕು. ಕುರಿ ಗೊಬ್ಬರದ ನಮ್ಗೆ ಅನಾನುಕೂಲ ಆಗಿತ್ತಪ್ಪ ಅಂತಂತಂದ್ರೆ ಫ್ಯಾಕ್ಟ್ರಿ ಮಳ್ಳಿ ಹಾಕ್ಬೇಕು. ಫ್ಯಾಕ್ಟ್ರಿ ಮಳ್ಳೋದು ನಮಗೆ ಒಂದು ಸ್ವಲ್ಪ ತೊಂದರೆ ಆಗಿತ್ತು ಅಂತಂದ್ರೆ ನಾವು ಸೆಣಬ ಬಿತ್ಕ್ಯಾರ ಮುಗ್ಗು ಹೊಡಿಬೇಕು. ಈ ಥರಾಗಿ ನಾವು ನಮ್ಮ ಭೂಮಿಗಳನ್ನು ನಾವು ಫಲವತ್ತತೆ ಮಾಡಿದೆವು ಅಂತಂತಂದ್ರೆ ಭೂಮಿ ಬಂಗಾರ ಆಕತಿ. ನಂತರ ಭೂಮಿ ಫಲವತ್ತತೆ ಆಯ್ತು. ಇನ್ನು ನೆಕ್ಸ್ಟ್ ಬರೋದನ ನಮ್ಮ ಬೀಜದ ಆಯ್ಕೆ. ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇಳುವರಿ ತೆಗಿಬೇಕಪ್ಪ ಅಂತಂದ್ರೆ ನಮ್ಮ ಎರಡನೇದಾಗಿ ನಮಗೆ ಬೀಜದ್ದು ಮಹತ್ವ. ಯಾಕಂದ್ರೆ ಚಲೋ ಹರಡಿ ತಳಿ ಮತ್ತು ಇಳುವರಿ ಬರುವಂಥ ತಳಿ, ನಂತರ ರೋಗರಹಿತ ತಳಿ ನಾವು ಆಯ್ಕೆ ಮಾಡಿದೆವು ಅಂತಂತಂದ್ರೆ ನಮಗೆ ಎಕರೆ ಇಳುವರಿದೊಳಗನ ನಾವು ಹೆಚ್ಚಿನಲ್ಲೇ ಇಳುವರಿ ತೆಗಿಬೋದು ಅಂತ ಹೇಳ್ಯಾರ. ನಾ ಈ ವಿಷಯ ಸಂಬಂಧ ಹೇಳ್ತಾನೆ. ನಾವು ನಮ್ಮ ರೈತರ ಹೇಳಿದ ಪ್ರಕಾರ ಈಗ ನಮ್ಮ ಹಳೆ ಪದ್ಧತಿಯನ್ನು ನಾವು ಬಿಟ್ಕ್ಯಾರ. ಈಗ ಹೊಸ ಪದ್ಧತಿ ಒಳಗನ ಈಗ ನಮ್ಮ ಭೂಮಿ ಫಲವತ್ತತೆ ಮಾಡಿ ಹಿಡ್ಕೊಂಡ, ನಂತರ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಿ ಹಿಡ್ಕೊಂಡ, ನಂತರ ಈಗ ನೂತನವಾಗಿ ಈಗೇನು ಬೀಜ ಬಂದತ್ತಲ್ಲ ಕಬ್ಬಿನ ಬೀಜದಿಂದ ನಾವು ನಮ್ಮ ವ್ಯವಸಾಯದಾಗ ಅಳವಡಿಸ್ಕೊಂಡು ಅಂತಂತಂದ್ರೆ ನಾವು ಬಂಪರ್ ಇಳುವರಿ ತೆಗಿಬೋದು ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ. ಅದಕ್ಕಾಗಿ ನಮ್ಮ ಗೌಡ್ರು ಯಾವ ಥರ ಭೂಮಿ ಒಳಗೆ ಬೇಸಾಯ ಮಾಡಿದಾರೋ ಅದು ನೋಡ್ಕ್ಯಾರ. ನಮ್ಮ ಪದ್ಧತಿಯನ್ನು ನಾವು ಬಿಟ್ಕ್ಯಾರ. ಈಗೇನು ಆಧುನಿಕವಾಗಿ ವ್ಯವಸಾಯ ಪದ್ಧತಿ ಅಳವಡಿಸ್ಕೊಂಡ್ಕ್ಯಾರ. ಎಕರೆದ ಇಳುವರಿ 100 ಟನ್ ಕಬ್ಬು ತೆಗಿತಾರಲ್ಲ, ನಾವು ನಮ್ಮ ಗೌಡ್ರ ಹಾದಿಯಲ್ಲಿ ಹೋಗ್ಯಾರ. ನಾವು ಈ ಥರಾಗೆ ಬೇಸಾಯ ಮಾಡ್ಕ್ಯಾರ. ನಾವು
ಎಕರೆ ಇಳುವರಿದೊಳಗನ ಹೆಚ್ಚಿನ ಪ್ರಮಾಣದ ಇಳುವರಿ ತೆಗಿಬೋದು ಅಂತ ಯಾರು ಹೇಳಿ ಎಲ್ಲ ನನ್ನ ರೈತ ಬಂದವರಿಗೆ ನನ್ನ ನಮಸ್ಕಾರಗಳು.